ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಪುಡಿ ಇಡ್ಲಿ. ಮಾಡೋದಂತೂ ತುಂಬ ಈಸಿ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ರೆಸಿಪಿದು ತುಂಬ ರಿಕ್ವೆಸ್ಟ್ ಮಾಡಿರೋಂಥ ರೆಸಿಪಿ ವಿಡಿಯೋ ಇದು. ಸಿಕ್ಕಾಪಟ್ಟೆ ಜನ ಈ ರೆಸಿಪಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ರಿ. ಹಾಗಾಗಿ ಇವತ್ತು ಪುಡಿ ಇಡ್ಲಿನ ತುಂಬ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡೋದಂತೂ ಅಷ್ಟೇ ಈಸಿ. ಉಳಿದಿರೋಂಥ ಇಡ್ಲಿಯಲ್ಲಿ ಕೂಡ ರುಚಿಯಾಗಿರೋಂಥ ಈ ಪುಡಿ ಇಡ್ಲಿನ ಮಾಡಬಹುದು. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದಾದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋಂಥ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಆಂಧ್ರದಲ್ಲಿ ಹಾಗೆ ತಮಿಳುನಾಡಲ್ಲಿ ತುಂಬ ಫೇಮಸ್ ಆಗಿರೋ ಈ ಪುಡಿ ಇಡ್ಲಿ ಇತ್ತೀಚೆಗೆ ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲೂ ಎಲ್ಲ ಕಡೆ ತುಂಬ ಫೇಮಸ್ ಆಗ್ತದೆ. ರುಚಿಯಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯ ಜನರು ಇದನ್ನು ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಸೊ ಇಲ್ಲಿ ನಾನು 1 ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೋಬೇಕು, ತೆಳು ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ ಇಡ್ಲಿ. ಹಾಗೆ ಮತ್ತೊಂದು ಪಾತ್ರೆಗೆ ಇದು ನೋಡಿ ಊಟದಕ್ಕಿ, ನಾವು ನಾರ್ಮಲ್ಲಾಗಿ ತಿಂತೀವಲ್ವ, ಸ್ಟೀಮ್ ಅಥವಾ ರಾ ರೈಸ್ ಯಾವುದಾದ್ರೂ ಇರಲಿ, ಊಟದಕ್ಕಿ ತೊಗೋಬೇಕು. ನಂತರ ನೋಡಿ ಇಲ್ಲಿ ಇಡ್ಲಿ ರೈಸ್ ಅಂತ ಸಿಗುತ್ತಲ್ವ, ಇದು ಮಲ್ಲಿಗೆ ಇಡ್ಲಿ ಅಕ್ಕಿ ಅಂತಲೇ ಸಿಗುತ್ತೆ. ಆ ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಕಪ್ಪಿನಷ್ಟು ಮಲ್ಲಿಗೆ ಇಡ್ಲಿ ಅಕ್ಕಿ ಹಾಗೆ 1 ಕಪ್ಪಿನಷ್ಟು ಊಟದಕ್ಕಿ, ಇದು ನೋಡಿ ಪರ್ಫೆಕ್ಟ್ ಆಗಿರುವಂತಹ ಮೆಜರ್ಮೆಂಟ್ಸು. 2 ಕಪ್ಪು ಮಲ್ಲಿಗೆ ಅಕ್ಕಿ ಹಾಗೆ 1 ಕಪ್ಪಿನಷ್ಟು ಊಟದಕ್ಕಿ ತೊಗೋಬೇಕು. ನೋಡಿ ಇಲ್ಲಿ ಮಲ್ಲಿಗೆ ಅಕ್ಕಿ ಯಾವ ರೀತಿ ದಪ್ಪವಾಗಿದೆ ಅಂತ ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟು ತೊಗೊಂಡಾದ್ಮೇಲೆ ನೀರು ಹಾಕ್ಕೊಂಡು ಸುಮಾರು 8 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕು. ಇಲ್ಲಿ ನಾನು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಅಕ್ಕಿ ಹೇಗೆ ಮೃದುವಾಗಿದೆ, ಹಾಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಕೂಡ ತುಂಬ ಸಾಫ್ಟಾಗಿ ನೆಂದಿದೆ. ಇವಾಗ ಇದನ್ನೆಲ್ಲ ರುಬ್ಕೋಬೇಕು. ನೋಡಿ ಇಲ್ಲಿ ನಾನು ಸಪ್ರೇಟಾಗೆ ರುಬ್ಕೋತಾ ಇದ್ದೀನಿ, ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬಾರ್ದು. ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿನ 2 ಸೆಟ್ಸಲ್ಲಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ತಿಕ್ಕಾಗೆ ರುಬ್ಕೋಬೇಕು, ತುಂಬ ನೀರಾಗೆಲ್ಲ ರುಬ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ರುಬ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ತಿಕ್ಕಾಗಿ ರುಬ್ಬಿದ್ದೀನಿ ಅಂತ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ತುಂಬ ನೀರಾಗಿದ್ದರೆ ಇಡ್ಲಿ ಚೆನ್ನಾಗಿರೋದಿಲ್ಲ. ನೋಡಿ ಇಲ್ಲಿ ನಾವು ಯಾವ ಪಾತ್ರೆಗೆ ಫರ್ಮೆಂಟ್ ಮಾಡೋಕ್ಕೆ ಬಿಡ್ತೀವೋ ಆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ ನಾನು ಇನ್ನೊಂದು ಸೆಟ್ಟಲ್ಲಿ ಉದ್ದಿನಬೇಳೆ ಹಾಗೆ ಅವಲಕ್ಕಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಅಕ್ಕಿನ ರುಬ್ಕೋತಾ ಇದ್ದೀನಿ. ನೋಡಿ ಅಕ್ಕಿ ಕೂಡ ಎಲ್ಲ ಹಾಕೋತಾ ಇದ್ದೀನಿ. ಸುಮಾರು ಇದು ಕೂಡ 2 ಸೆಟ್ಸಲ್ಲಿ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕೋತೀನಿ. ಇದು ಕೂಡ ತಿಕ್ಕಾಗೆ ರುಬ್ಕೋಬೇಕು. ಸ್ವಲ್ಪ ಏನಾದರೂ ನೀರಾದರೆ ನೆಕ್ಸ್ಟ್ ಸೆಟ್ಟಲ್ಲಿ ನಾವು ತುಂಬ ತಿಕ್ಕಾಗಿ ರುಬ್ಕೊಂಡ್ರೆ ಆವಾಗ ಮ್ಯಾನೇಜ್ ಆಗುತ್ತೆ. ನೋಡಿ ಇವಾಗ ಇದು ಕೂಡ ರುಬ್ಬಿದಾಯಿತು. ಇದು ಸ್ವಲ್ಪ ನೀರಾಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಸೆಟ್ಟಲ್ಲಿ ನಾನು ಇದನ್ನು ತಿಕ್ಕಾಗಿ ರುಬ್ಕೊಂಡು ಎಲ್ಲದನ್ನು ಇದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಫರ್ಮೆಂಟ್ ಮಾಡೋಕ್ಕೆ ಇಡ್ತೀನಲ್ವ ಅದೇ ಪಾತ್ರೆಗೆ. ನೋಡಿ ಇವಾಗ ಎಲ್ಲ ಹಾಕಿದ್ದಾಯಿತು, ಎಷ್ಟು ತಿಕ್ಕಾಗಿದೆ ಬ್ಯಾಟರ್ ಅಂತ. ಇವಾಗ ಎಲ್ಲ ಹಾಕಿದ ನಂತರ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಇಡ್ಲಿ ಚೆನ್ನಾಗಿರಲ್ಲ. ಹಾಗೆ ಚಳಿಗಾಲದಲ್ಲಾದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ದಪ್ಪ ಭಾರಕ್ಕೆ ಏನಾದರೂ ಇಡಬೇಕು. ಇವಾಗ 8 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಆಯಿತು ನೋಡಿ ಎಷ್ಟು ತಿಕ್ಕಾಗಿ ಹಾಗೆ ಸಾಫ್ಟಾಗಿ ಬಂದಿದೆ. ಈ ಟೈಮಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೋಬೋದು, ಇಲ್ಲ ಕರೆಕ್ಟಾಗಿದೆ ಅನಿಸಿದ್ರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಇಡ್ಲಿ ಪ್ಲೇಟ್ಸ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ನಾವು ಎಣ್ಣೆಯಲ್ಲಾದರೂ ಗ್ರೀಸ್ ಮಾಡ್ಕೋಬೋದು ಅಥವಾ ತುಪ್ಪದಲ್ಲಾದರೂ ಗ್ರೀಸ್ ಮಾಡ್ಕೋಬೋದು. ಇವಾಗ ಗ್ರೀಸ್ ಮಾಡ್ಕೊಂಡಿರೋಂಥ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪನೇ ಹಾಕ್ಕೋಬೇಕು, ತುಂಬ ಹಾಕ್ಕೊಂಬಿಟ್ರೆ ಮೇಲ್ಗಡೆ ಇರೋಂಥ ಇಡ್ಲಿ ಪ್ಲೇಟ್ಗೆ ಅಂಟ್ಕೊಂಡ್ಬಿಡುತ್ತೆ ಇಡ್ಲಿಗಳು. ಹಾಗಾಗಿ ಮುಕ್ಕಾಲಿಗೆ ಬರೋಷ್ಟು ನೋಡಿ ಇಲ್ಲಿ ನಾನು ಯಾವ ಥರ ಹಾಕಿದ್ದೀನಿ ಅದೇ ಥರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅಂಟ್ಬಿಡುತ್ತೆ ಇಡ್ಲಿಗಳು. ಈಗ 15 ಮಿನಿಟ್ಸು ಇದನ್ನು ಬೇಯಿಸ್ಕೊಂಡಿದ್ದಾಯಿತು ಇಡ್ಲಿ ಸ್ಟ್ಯಾಂಡಲ್ಲಿ. ಇವಾಗ ತೆಕ್ಕೋತಾ ಇದ್ದೀನಿ. ನೋಡಿ ಮೆತ್ತಗಿರುವಂಥ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಸಾಂಬಾರ್ ಜೊತೆ ಆದರೂ ನಾವು ಸರ್ವ್ ಮಾಡ್ಬೋದು ಅಥವಾ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಬೋದು.
ಇವಾಗ ಪುಡಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು 3 ಸ್ಪೂನ್ನಷ್ಟು ಚೆನ್ನಾಗಿರೋ ಮರಳಾಗಿರೋ ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ. ಇದರ ರೆಸಿಪಿ ಕೂಡ ಬೇಕು ಅನ್ನೋದಿದ್ರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ, ನೆಕ್ಸ್ಟ್ ನನ್ನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ತುಪ್ಪ ಕರಗಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ನಂತರ ಇಂಗು ಹಾಕೋತಿದ್ದೀನಿ. ಇಂಗು ಇದಕ್ಕೆ ಕಂಪಲ್ಸರಿಯಾಗಿ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ನಂತರ ಒಂದು 8 ರಿಂದ 10 ಕರಿಬೇವಿನ ಎಸಳನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ನಾನಿಲ್ಲಿ 5 ಇಡ್ಲಿನ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿಯಾಗಿ ತುಪ್ಪದಲ್ಲಿ ಇದನ್ನು ಡಿಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕಿದ್ರೆ ಅಷ್ಟು ಒಳ್ಳೆ ರುಚಿ ಕೊಡೋದಿಲ್ಲ, ತುಪ್ಪ ಹಾಕ್ಕೊಂಡ್ರೆ ಮಾತ್ರ ಒಳ್ಳೆ ರುಚಿ ಕೊಡುತ್ತೆ. ನೋಡಿ ಇವಾಗ ಈ ಇಡ್ಲಿಗಳನ್ನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡು ಜಸ್ಟ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಳ್ಳೆ ಟೇಸ್ಟ್ ಇರುತ್ತೆ ಈ ಪುಡಿ ಇಡ್ಲಿ. ಚಿಕ್ಕ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನಿಲ್ಲಿ ಪುದೀನ ಚಟ್ನಿ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಇದರ ವಿಡಿಯೋ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇದರ ರೆಸಿಪಿನ. ಯಾರಾದರೂ ಈ ರೆಸಿಪಿನ ನೋಡಿಲ್ಲ ಅನ್ನೋದಾದರೆ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಪುದೀನ ಚಟ್ನಿ ಪುಡಿ ಅನ್ನೋದನ್ನು. ನೀವು ನಾರ್ಮಲಾಗಿ ಚಟ್ನಿ ಪುಡಿ ಮಾಡ್ತೀರಲ್ವ ಮನೇಲಿ, ಅದನ್ನು ಕೂಡ ಇದರಲ್ಲಿ ಬಳಸಬಹುದು. ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಪುದೀನ ಚಟ್ನಿ ಪುಡಿನ ಬಳಸಿದ್ದೀನಿ, ತುಂಬ ರುಚಿಯಾಗಿರುತ್ತೆ ಅಂತ. ಇವಾಗ ನೋಡಿ ಒಮ್ಮೆ ಎಲ್ಲ ಚಟ್ನಿ ಪುಡಿ ಹಾಕಿದ್ದಾದಮೇಲೆ ಇದನ್ನು ಮತ್ತೊಮ್ಮೆ ಫ್ಲಿಪ್ ಮಾಡಿಕೊಂಡು ಈ ರೀತಿಯಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಅದು ತುಪ್ಪದಲ್ಲಿ ಹಾಗೆ ಚಟ್ನಿ ಪುಡಿಯಲ್ಲಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಮತ್ತೆ ಇದನ್ನು ನಾನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ 2 ರಿಂದ 3 ಬಾರಿ ನಾವು ಫ್ಲಿಪ್ ಮಾಡ್ಕೋತಾ ಇರಬೇಕು. ಆವಾಗ ಚಟ್ನಿ ಪುಡಿ ಎಲ್ಲ ಇಡ್ಲಿಗಳಿಗೂ ನೀಟಾಗಿ ಹೊಂದ್ಕೊಳ್ಳುತ್ತೆ, ಒಳ್ಳೆ ರುಚಿ ಕೊಡುತ್ತೆ ಪುಡಿ ಇಡ್ಲಿ. ಈ ಟೈಮಲ್ಲಿ ನಮಗೇನಾದರೂ ಸ್ವಲ್ಪ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಿದ್ರೆ ನಾವು ಆ್ಯಡ್ ಮಾಡ್ಕೋಬಹುದು. ತುಪ್ಪ ಎಷ್ಟೇ ಹಾಕಿದ್ರೂ ರುಚಿಯಾಗಿರುತ್ತೆ. ನೋಡಿ ಇಲ್ಲಿ ನಾನು ಮತ್ತೆ 1 ಸ್ಪೂನ್ನಷ್ಟು ತುಪ್ಪನ ಎಲ್ಲ ಇಡ್ಲಿಗಳ ಮೇಲೆ ಹಾಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಒಳ್ಳೆ ಟೇಸ್ಟ್ ಕೊಡಲಿ, ಹಾಗೆ ಒಂಥರ ಶೈನಿ ಬರುತ್ತೆ ತುಪ್ಪ ಹಾಕಿದ್ರೆ. ಹಾಗಾಗಿ ತುಪ್ಪ ಎಷ್ಟೇ ಹಾಕ್ಕೊಂಡ್ರೂ ರುಚಿಯಾಗೇ ಇರುತ್ತೆ. ಹಾಗಾಗಿ ಅಳತೆ ಏನಿಲ್ಲ ತುಪ್ಪಕ್ಕೆ, ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ತುಪ್ಪನ ಹಾಕೋಬೋದು. ಇವಾಗ ನೋಡಿ ರುಚಿಯಾದಂಥ ಪುಡಿ ಇಡ್ಲಿ ಎಲ್ಲ ಕಡೆಗೂ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡ್ಕೊಂಡಿರೋವಂಥ ಪುಡಿ ಇಡ್ಲಿ ರೆಡಿ ಆಯಿತು. ಇದನ್ನು ನೀವು ಚಟ್ನಿ ಜೊತೆ ಅಥವಾ ಸಾಂಬಾರು ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ಏನೂ ಇಲ್ಲದೆ ಬರೀ ಹಾಗೆ ಕೂಡ ತಿನ್ನಬಹುದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ನೋಡಿ ಇದು ಆಂಧ್ರದಲ್ಲಿ ಅಥವಾ ತಮಿಳ್ನಾಡಲ್ಲಿ ತುಂಬ ಫೇಮಸ್ಸು. ಇತ್ತೀಚೆಗೆ ಬೆಂಗಳೂರಲ್ಲಿ ಕೂಡ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಈ ಪುಡಿ ಇಡ್ಲಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಈ ರೆಸಿಪಿನ ಆರಾಮಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಉಳಿದಿರೋಂಥ ಇಡ್ಲಿಗಳಲ್ಲಿ ಕೂಡ ನೀವು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಐ ಕಾರ್ಡಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಒಮ್ಮೆ ಟ್ರೈ ಮಾಡಿ ಆ ರೆಸಿಪಿ ಕೂಡ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರುಚಿಯಾದ ತುಪ್ಪದ ಪುಡಿ ಇಡ್ಲಿ ಮಾಡೋದು ಅಂತ. ಇದನ್ನು ನಾನು ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಇದನ್ನು ಸೇವಿಸ್ಬೋದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಐಟಮು ಬೇಡ, ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ಇದನ್ನು ಶೇರ್ ಮಾಡಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.